ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಚಾನಲ್ ಮೈಸೂರು ವೆಜ್ ರೆಸಿಪಿಗೆ ಎಲ್ಲರಿಗೂ ಸ್ವಾಗತ. ನಾನು ಇವತ್ತು ಶೇರ್ ಮಾಡ್ತಾ ಇರುವಂತಹ ವಿಡಿಯೋ ಕಡಲೆಬೇಳೆ ಮಸಾಲೆ ವಡೆಯನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ವಿಡಿಯೋ ಮಾಡಿ. ನಾನಿಲ್ಲಿ 2 ಪಾವು ಕಡಲೆಬೇಳೆಯನ್ನು ಸುಮಾರು 2 ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೆ. ಮತ್ತು ಒಂದು 5-6 ಈರುಳ್ಳಿಯನ್ನು ಮೀಡಿಯಮ್ ಗಾತ್ರದ ಈರುಳ್ಳಿಯನ್ನು ಸಣ್ಣಗೆ ಹೆಚ್ಚಿಕೊಂಡಿದ್ದೀನಿ. 2 ಗೆಂಡೆ ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೀನಿ. ಮತ್ತು ಶುಂಠಿ, ಇಂಗು ಮತ್ತು ಒಂದು 5-6 ಲವಂಗವನ್ನು ಜಜ್ಜಿ ಅದನ್ನು ರುಬ್ಬೋದಕ್ಕೆ ಹಾಕ್ತಾಯಿದ್ದೀನಿ. ಕರಿಬೇವಿನ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ರುಬ್ಕೋಬೇಕು. ನಂತರ ಸ್ವಲ್ಪ ನೈಸ್ ಆದ ನಂತರ ಅದಕ್ಕೆ ಕಡಲೆಬೇಳೆಯನ್ನು ಸೇರಿಸ್ಕೋಬೇಕಾಗುತ್ತೆ. ಇಲ್ಲಿ ಕಡಲೆಬೇಳೆಯನ್ನು ಸೋರಾಕಬಾರ್ದು, ಹಾಗೆ ಕೈಯಲ್ಲೇ ಎತ್ತಿ ಅದನ್ನು ಹಾಕ್ಕೋಬೇಕಾಗುತ್ತೆ. ಸೋರಾಕ್ಬಿಟ್ರೆ ಒಂದು ರೀತಿ ಡ್ರೈ ಆಗಿಬಿಡುತ್ತೆ. ಆ ಕಾರಣಕ್ಕೋಸ್ಕರ ಅದನ್ನು ವಡೆ ಚೆನ್ನಾಗಿ ಬರೋದಿಲ್ಲ. ಅದರಿಂದ ಅದನ್ನು ಸೋರಾಕದೆ ಹಾಗೆಯೇ ಕೈಯಲ್ಲೇ ಎತ್ತಾಕ್ಕೋಬೇಕಾಗುತ್ತೆ. ಇದು ಒಂದು ಟಿಪ್ಸ್ ಅಂತ ತಿಳ್ಕೊಳ್ಳಿ. ಮತ್ತು ಕಡಲೆಬೇಳೆಯನ್ನು ತರ್ತರಿಯಾಗಿ ರುಬ್ಕೋಬೇಕಾಗುತ್ತೆ. ತುಂಬ ನೈಸಾಗಿ ರುಬ್ಕೋಬಾರ್ದು. ತರ್ತರಿಯಾಗಿ ರುಬ್ಕೊಳ್ಳೋದ್ರಿಂದ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ ವಡೆ. ಮತ್ತು ಇಲ್ಲಿ 2 ಸಲ ನಾನು ಮಾಡಾಕ್ಕೊಂಡಿದ್ದೀನಿ. ಒಂದೇ ಸಲ ಮಿಕ್ಸಿ ಜಾರ್ ಸಾಕಾಗೋದಿಲ್ಲ, ಅದರಿಂದ 2 ಸಲ ಮಾಡಿ ಹಾಕ್ಕೊಂಡಿದ್ದೀನಿ. 2ನೇ ಸಲ ಹಾಕಬೇಕಿದ್ರೆ ಅದಕ್ಕೆ ತಕ್ಕಷ್ಟು ಉಪ್ಪನ್ನು ಹಾಕಿ ರುಬ್ಕೊಂಡಿದ್ದೀನಿ. ಮತ್ತು ಎಲ್ಲವನ್ನು ಒಂದು ಪಾತ್ರೆಗೆ ಹಾಕಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ನಂತರ ಇದಕ್ಕೆ ಈರುಳ್ಳಿ, ಸಣ್ಣಗೆ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು, ಸುಮಾರು 1 ಕಟ್ಟು ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ. ನಿಮಗೆ ಬೇಕಿದ್ರೆ ಸಬ್ಸಿಗೆ ಸೊಪ್ಪನ್ನು ಕೂಡ ಸೇರಿಸ್ಕೋಬೋದು. ಕೆಲವರು ಅದನ್ನು ಸ್ಮೆಲ್ ಇಷ್ಟಪಡೋದಿಲ್ಲ, ಬೇಡ ಅಂದರೆ ಅದನ್ನು ಸ್ಕಿಪ್ ಮಾಡ್ಬೋದು. ಇಲ್ಲಿ ನಾನು ಬರೀ ಕೊತ್ತಂಬರಿ ಸೊಪ್ಪು ಮಾತ್ರ ಹಾಕಿದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕಾಗತ್ತೆ, ಚೆನ್ನಾಗಿರುತ್ತೆ. ಅದ್ರ ಸ್ಮೆಲ್ಲು ಮತ್ತು ಟೇಸ್ಟ್ ಚೆನ್ನಾಗಾಗುತ್ತೆ. ನಾನೀಗ ತೋರಿಸಿರುವಂತಹ ಹದದಲ್ಲಿ ಎಲ್ಲವನ್ನು ಹಾಕ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ಮಸಾಲೆ ವಡೆ ರೆಡಿಯಾಗುತ್ತೆ. ಮತ್ತು ನನ್ನ ಚಾನಲ್ನ ಮೊದಲನೇ ಸಲ ಯಾರು ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇಲ್ಲಿ ಎಣ್ಣೆಯನ್ನು ಒಂದು ಬಾಣಲೆಗೆ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾಯೋ ತನಕ ಉಂಡೆಯನ್ನು ಕಟ್ಟಿಡ್ತಾಯಿದ್ದೀನಿ. ಉಂಡೆಯನ್ನು ಕಟ್ಟಿಡೋದ್ರಿಂದ ತುಂಬಾ ಬೇಗ ಹಾಕ್ಬೋದು. ಹಾಗೆ ಹಾಕಿದ್ರೆ ಉಂಡೆ ಕಟ್ಟದೆ ಹಾಕಿದ್ರೆ ಒಂದು ವಡೆಯನ್ನು ಹಾಕಿ ನಂತರ ಇನ್ನೊಂದು ಹಾಕೋ ತನಕ ಆ ವಡೆ ಬೆಂದೋಗ್ಬಿಟ್ಟಿರುತ್ತೆ. ಆದ್ದರಿಂದ ನಾವು ಈ ರೀತಿ ಉಂಡೆ ಕಟ್ಟಿ ಇಟ್ಕೊಳ್ಳೋದ್ರಿಂದ ತುಂಬಾ ಸುಲಭವಾಗಿ ಬೇಗ ಮಾಡ್ಕೋಬೋದು, ಬೇಗ ಕೂಡ ಆಗುತ್ತೆ. ಎಣ್ಣೆ ಕಾದಿದೆ. ಸ್ವಲ್ಪ ಜೋಪಾನವಾಗಿ ವಡೆಯನ್ನು ಹಾಕ್ಕೋಬೇಕು, ಇಲ್ಲಾಂದರೆ ಕೈಯೆಲ್ಲ ಆರೋವಂತಹ ಚಾನ್ಸಸ್ ಇರುತ್ತೆ. ಹೈ ಫ್ಲೇಮಲ್ಲೇ ಬೇಯಿಸ್ಕೋಬೇಕಾಗುತ್ತೆ, ಇಲ್ಲಾಂದರೆ ಎಣ್ಣೆ ಕುಡಿಯುತ್ತೆ. ಅದರಿಂದ ಹೈ ಫ್ಲೇಮಲ್ಲೇ ಬೇಯಿಸ್ಕೋಬೇಕು. ವಡೆಯನ್ನು ಬಿಡೋ ತನಕ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿರಲಿ. ನಂತರ ಎಲ್ಲವನ್ನು ಬಿಟ್ಟ ನಂತರ ಹೈ ಫ್ಲೇಮಲ್ಲಿ ಬೆಂದರೆ ಎಣ್ಣೆ ಜಾಸ್ತಿ ಕುಡಿಯೋದಿಲ್ಲ, ಒಂದು ಸಮನಾಗಿ ಬೇಯುತ್ತೆ. ಸ್ವಲ್ಪ ಬೆಂದ ನಂತರ ಅದನ್ನು ಎಲ್ಲವನ್ನು ತಿರುವಿ ಹಾಕಬೇಕು, ಮೇಲೆ ಕೆಳಗೆ ಮಾಡಬೇಕಾಗುತ್ತೆ. ಗೋಲ್ಡನ್ ಬ್ರೌನ್ ಬರೋ ತನಕ ಅದನ್ನು ಬೇಯಿಸ್ಕೋಬೇಕು. ತುಂಬ ಜಾಸ್ತಿ ಬೇಯಿಸೋದ್ರಿಂದ ಅದು ಕಟುಕಲಾಗುವಂಥ ಚಾನ್ಸಸ್ ಇರುತ್ತೆ. ನೋಡಿಕೊಂಡು ಹದವಾಗಿ ಅದನ್ನು ಬೇಯಿಸ್ಕೋಬೇಕಾಗುತ್ತೆ. ತುಂಬ ವೈಟ್ ಇದ್ದರೆ ಮೆತ್ತೆ ಆಗುತ್ತೆ ವಡೆ. ತುಂಬ ಜಾಸ್ತಿ ಬ್ರೌನ್ ಕಲರ್ ಬಂದರೆ ಕಟುವಾಗುತ್ತೆ. ಅದರಿಂದ ಮೀಡಿಯಮ್ ಆಗಿರೋ ಆ ರೀತಿ ನೋಡಿಕೊಂಡು ಅದನ್ನು ನಾವು ಎತ್ತಿಟ್ಕೋಬೇಕಾಗುತ್ತೆ ವಡೆಯನ್ನು.
ನೋಡಿ, ಇಷ್ಟಿದ್ರೆ ಸಾಕಾಗುತ್ತೆ. ಈ ಚಳಿಗೆ ತುಂಬಾ ಚೆನ್ನಾಗಿರುತ್ತೆ. ಮಳೆ ಸೀಸನಲ್ಲಿ ವಡೆ ಖಾರವಾಗಿ ಕಾಫಿ ಟೀ ಜೊತೆಗೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ 2 ಪಾವು ಕಡಲೆಬೇಳೆಗೆ ನಾನು ಎಷ್ಟು ತೋರಿಸ್ಕೊಟ್ಟಿದ್ದೀನಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಆಗಿರ್ಬೋದು, ಹಸಿಮೆಣಸಿನಕಾಯಿ, ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಹಸಿಮೆಣಸಿನಕಾಯಿನ ಹಾಕ್ಕೋಬೋದು. ವಡೆಯನ್ನು ತಿಂದು ನೋಡಿದಾಗ ಖಾರ ಕಡಿಮೆ ಇದೆ ಅನಿಸಿದ್ರೆ ಬೇಕಿದೆ ಒಂದಷ್ಟು 3-4 ಹಸಿಮೆಣಸಿನಕಾಯಿನ ಸಣ್ಣಕ್ಕೆ ಹೆಚ್ಚಿ ಹಾಕ್ಕೋಬೋದು. ಚೆನ್ನಾಗಿ ಖಾರ ಬರುತ್ತೆ, ಚೆನ್ನಾಗಾಗುತ್ತೆ. ಸ್ವಲ್ಪ ಖಾರವಾಗಿದ್ರೇ ಟೇಸ್ಟ್ ಇರುತ್ತೆ. ಖಾರ ಕಡಿಮೆ ಆದರೆ ಟೇಸ್ಟ್ ಸ್ವಲ್ಪ ಕಡಿಮೆ ಆಗುತ್ತೆ. ಅದರಿಂದ ನೋಡಿಕೊಂಡು ಅದನ್ನು ಹಾಕ್ಕೋಬೇಕು ಹಸಿಮೆಣಸಿನಕಾಯಿನ. ಕೆಲವು ಹಸಿಮೆಣಸಿನಕಾಯಿಗಳು ಖಾರ ಇರೋದಿಲ್ಲ, ಕೆಲವು ತುಂಬಾ ಖಾರ ಇರುತ್ತೆ. ಅದನ್ನು ನೋಡಿ ನಾವು ಬಳಸಬೇಕಾಗುತ್ತೆ. ನೀವು ಮನೇಲಿ ಮಾಡಿ ಮತ್ತು ಹೇಗಾಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ನಿಮ್ಮ ಸ್ನೇಹಿತರುಗಳಿಗೆ ಎಲ್ಲರಿಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನನ್ನ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.